ಎಲ್ಲ ಮುಗೀತು, ಹೋಗ್ತಾ ಇದ್ದೀನಿ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಇಷ್ಟು ಹ್ಯಾಪಿ ಆಯಿತು ಸರ್ನ ಮೀಟಾಗಿ, ಟ್ರಿಪಲ್ ರಶ್ ಅವ್ರನ್ನ ಮೀಟಾಗಿ. ಫಸ್ಟ್ ಟೈಮ್ ನಾನು ಹಿಂಗೆ ಒಂದು ಸೆಲೆಬ್ರಿಟಿ ಅವ್ರನ್ನ ಮೀಟ್ ಆಗಿರೋದು, ಫಸ್ಟ್ ಟೈಮ್ ಪ್ರಾಪರ್ಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಹಿಂಗೆ ಮೀಟ್ ಆಗಿರೋದು. ಅವರು ಮಾತಾಡ್ಸಿರೋದು, ಅವ್ರು ರೆಸ್ಪಾಂಡ್ ಮಾಡಿರೋದು ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ ನನ್ನಿಂದ. ಲೈಕ್ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾರೆ ಅಂದರೆ ಅವರು, ಓ ಮೈ ಗಾಡ್, ಲಿಟ್ರಲಿ ಭಾರಿ ಚೆನ್ನಾಗಂದರೆ ಮಸ್ತ್ ಮಾತಾಡ್ಸಿದ್ದಾರೆ. 0% ಆ್ಯಟಿಟ್ಯೂಡಿಂದ ಮಾತಾಡ್ಸಿದ್ದಾರೆ ಗುರು ಅವರು. ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್ ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ. ಅಯ್ಯೋ, ಮೇ ಬಿ ಅಲ್ಲಿ ಎಲ್ಲ ಎಲ್ಲರೂ ಸಿಕ್ಕಿದ್ದಾರೆ, ಯಾರ್ಯಾರೋ ಹೊಸಬರು ಸ್ಟ್ರೇಂಜರ್ಸ್ ತುಂಬ ಜನ ಸಿಕ್ಕಿದ್ದಾರೆ. ಅವರೆಲ್ಲ ಸಿಕ್ಕಿದ್ದು ನೋಡ್ತಿದ್ರೆ ನನಗೆ ಇನ್ನೊಂದು ಸತಿ ಹಿಂಗೆ ದೊಡ್ಡ ಮೀಟಪ್ಸ್ ಇದ್ದರೆ ಹೋಗಬೇಕು ಅಂತಲೇ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾರೆ ಎಲ್ಲರೂ. ಹೊಂಡಾ ಬಿಗ್ ವಿಂಗ್ ಟಾಪ್ ಲೈನ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ. ಹಾಸ್ಪಿಟಾಲಿಟಿ ಇರಲಿ, ಅವ್ರು ಟ್ರೀಟ್ ಮಾಡೋದಿರಲಿ ತುಂಬ ಚೆನ್ನಾಗಿತ್ತು. ತುಂಬ ಪೇಷನ್ಸಾಗಿ, ನೀಟ್ ಆ್ಯಂಡ್ ಕ್ಲೀನಾಗಿ ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ್ದಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಟ್ರಿಪಲ್ ರಶ್ ಸಾರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನಂತೂ 1% ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಅದರಲ್ಲಿ ನಾನು ಫಸ್ಟ್ ಮೀಟ್ ಆಗ್ತೀನಿ ಅವ್ರನ್ನಂತೇಳಿ ಇನ್ನೂ ನಾನು ಎಕ್ಸ್ಪೆಕ್ಟ್ ಅಲ್ಲ, ನಾನು ಅಂದ್ಕೊಂಡೂ ಇರಲಿಲ್ಲ. ನಾನು ಮೀಟ್ ಆದೆ ಫಸ್ಟ್ ಅವ್ರನ್ನ. ಇರೋಣ, ನಾನು ಮೀಟ್ ಆದೆ ಫಸ್ಟು ಮೀಟ್ ಆಗಿದ್ದೆ ನಾನು ಅವ್ರನ್ನ. ಈ ಶೋರೂಮಲ್ಲಿ ಯಾರೂ ಇರಲಿಲ್ಲ, ನಾನು ಹೋದೆ, ಮಾತಾಡ್ಸಿದ್ರು. ನನಗೆ ಆ ಎಕ್ಸೈಟ್ಮೆಂಟಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಓ ಮೈ ಗಾಡ್, ಇವರು ಟ್ರಿಪಲ್ ರಶ್ ಸಾರೇನಾ, ಲೈಕ್ ಇವರು ಇಷ್ಟು ಸಿಂಪಲ್ ಆಗಿದ್ದಾರೆ ಅವ್ರು, ಜಾಸ್ತಿ ಏನಿಲ್ಲ. ಏನು ಹೇಳಬೇಕು ಅವ್ರ ಬಗ್ಗೆ ಗುರು. ಲಿಟ್ರಲಿ ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಐ ಹೋಪ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ನಾನು ಅವ್ರ ಜೊತೆ ಇಳಿದಿದ್ದು. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಎಕ್ಸೈಟ್ಮೆಂಟಲ್ಲಿ ಫೋಟೋ ಚೆನ್ನಾಗಿ ಬಂದಿರಲಿಲ್ಲ, ಫಸ್ಟ್ ಟೈಮ್ ಫೋಟೋ ತಗೊಂಡಿದ್ದು. ಆದಮೇಲೆ ಮತ್ತೆ ಅವ್ರಿಗೆ ಕೇಳಿದೆ, ಸರ್ ಇನ್ನೊಂದು ಫೋಟೋ ಸರ್ ಅಂದರೆ. ಆದಮೇಲೆ ಎಲ್ಲ ಸ್ವಲ್ಪ ಅವ್ರನ್ನ ನೋಡಿ, ಓಕೆ ಇವ್ರು ನನ್ನ ಮುಂದೆನೇ ಇದ್ದಾರೆ, ನನ್ನ ಹತ್ರ ಏನಿದ್ದಾರೆ ಅಂತೇಳಿ ಒಂದು ಇದು ಮಾಡಿಕೊಂಡು ಕೂಲಾಗಿ ಕಾಮಾಗಿ ಇನ್ನೊಂದು ಫೋಟೋ ಹಿಡ್ಕೊಂಡೆ. ಮಸ್ತ್ ಬಂತು ಫೋಟೋ ಮಾತ್ರ, ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್. ಐ ವಿಲ್ ಪೋಸ್ಟ್ ಇನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ, ಗೋನ್ ಚೆಕ್ ಇಟ್ ಔಟ್. ಆ್ಯಂಡ್ ತುಂಬ ಜನ ಫಾಲೋ ಮಾಡಿದ್ದಾರೆ, ತುಂಬ ಜನ ತುಂಬ ಫಾಲೋವರ್ಸ್ ಸಿಕ್ಕಿದ್ರು, ತುಂಬ ಒಳ್ಳೆಯವರು. ಅಯ್ಯೋ, ನೈಸ್ ಪೀಪಲ್ಸ್. ಆ್ಯಕ್ಚುಲಿ ಹಿಂಗೆ ಮೀಟ್ ಆಗ್ತಾ ಇರಬೇಕು, ಅವಾಗೆ ನಮಗೊಂದು ಐಡಿಯಾ ಎಲ್ಲ ಬರುತ್ತೆ. ಆ್ಯಂಡ್ ಐ ಥಿಂಕ್ ಸೇಲ್ಸ್ ಮ್ಯಾನೇಜರ್ ಯಾರೋ ಗೊತ್ತಿಲ್ಲ ಹೊಂಡದಿಂದ, ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಪರ್ಸ್ನಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹೇಳಿದರು ಬರ್ತಿರ್ಬೇಕು, ಹಿಂಗೆ ಮೀಟ್ ಆಗ್ತಾ ಇರಬೇಕು, ಹಿಂಗೆ ಮೀಟಪ್ಸಿಗೆ ಬರ್ತಿರಬೇಕು, ಚೆನ್ನಾಗಿರುತ್ತೆ, ನೀವು ಒಳ್ಳೊಳ್ಳೆ ಐಡಿಯಾಸ್ ಎಲ್ಲ ಕಲಿತೀರಾ, ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವರು ನನ್ನ ಕಾಂಟ್ಯಾಕ್ಟು, ನನ್ನ ಇನ್ಸ್ಟಾ ಎಲ್ಲ ತೊಗೊಂಡ್ರು. ಮುಂದೆ ರೈಡ್ಸ್ ಇದ್ದರೆ ಕರಿತೀನಿ ಅಂತೇಳಿ. ಐ ಹೋಪ್ ಡುಕಾಟಿ, ಐ ಹೋಪ್ ಮುಂದೆ ತುಂಬ ಚೆನ್ನಾಗಿ ರೈಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಾನು ಸ್ಕೂಟಿ ಹಾಕ್ಕೊಂಡು ಹೋಗಿರೋದು, ಇನ್ಯಾರು ಏನಿಲ್ಲ. CBR 650 ಬಂದಿದೆ, ಗೊರಿಲ್ಲಾ ಬಂದಿದೆ, ಟ್ರಾನ್ಸ್ಲ್ಯಾಪು, KTM, ಹಿಮಾಲಯನ್ 450 ಇವೆಲ್ಲ ಬಂದಿದ್ದಾವೆ. ಸ್ಕೂಟಿ ಪರ್ಸನ್ ನಾನು ಒಬ್ಬನೇ. ಐ ಥಿಂಕ್ ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು ಸ್ಕೂಟಿ ಹಾಕ್ಕೊಂಡೋಗಿದ್ದು. ಇಟ್ ವಾಸ್ ವೆರಿ 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 ನೈಸ್. ಆ್ಯಕ್ಚುಲಿ ತುಂಬ 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 ಚೆನ್ನಾಗಿ ಅನಿಸ್ತಿದೆ. ಇನ್ನು ಎಷ್ಟು ಹೇಳಬೇಕೇನೋ, ಮೇ ಬಿ ನಿಮ್ಮ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿದೆ ನಿಮಗೆ ನಾನು ಎಷ್ಟು ಖುಷಿನಲ್ಲಿದ್ದೀನಿ ಅಂತೇಳಿ. ಆ್ಯಂಡ್ ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ, ಏನಾದರೂ ತಿನ್ಕೋಬೇಕು. ಇಟ್ಸ್ 2 o'clock. ಫಸ್ಟ್ ಹೋಗಿದ್ದೆ ನಾನು ಶೋರೂಮ್ಗೆ, ಆ್ಯಂಡ್ ಲಾಸ್ಟ್ ಬಂದಿದ್ದು ನಾನೇ. ಅಷ್ಟು ಹೊತ್ತವರೆಗಿದ್ದೆ ನೋಡಿ, ಲೆಕ್ಕ ಹಾಕ್ಕೊಳ್ಳಿನ ನೀವೇ ಎಷ್ಟಿದ್ದೆ ಅಂತ. ನಾಳೆ ಫಸ್ಟ್ ಹೋಗಿದ್ದು ನಾನೇ ಶೋರೂಮ್ಗೆ ವಿಸಿಟರ್ ಆಗಿ, ಲಾಸ್ಟಿಗೆ ಬಂದಿದ್ದು ನಾನೇ. ಅಷ್ಟಾಗೊಂದು ಮಾತಾಡಿಕೊಂಡು ಎಲ್ಲರನ್ನ ಕಳಿಸಿ ಎಲ್ಲರನ್ನ ಹತ್ರ ಮಾತಾಡಿಕೊಂಡು ಚೆನ್ನಾಗಿದ್ದು. ಬಿಜಾಪುರ ಗ್ಯಾಂಗು ಸಿಕ್ತು, ಮತ್ತು ಶ್ರೀಹರಿ ಸರ್ ಅಂತೆ ಅವರು ಬಂದಿದ್ದರು. ಅವರು ಫೇಮಸ್ ಯೂಟ್ಯೂಬರ್ ಬೆಂಗಳೂರಲ್ಲಿ, ಶ್ರೀಹರಿ ಸರ್. ಮತ್ತು ಬಿಜಾಪುರದವ್ರು ಯಾರ್ಯಾರೋ ಬಂದಿದ್ದರು, ತುಂಬ ಖುಷಿ ಆಯಿತು. ಇನ್ನು ಮುಂದೆ ಹಿಂಗೆ ಮಾಡ್ತಾ ಇರೋಣ ಅಂತೇಳಿ ಅನ್ಕೊತ ಸಿಗೋಣ. ಟ್ರಾಫಿಕ್ ಇದೆ, ಏನಿದೆ ಕನ್ಸ್ಯೂಮ್ ಮಾಡ್ತೀನಿ ಎಲ್ಲ. ನನ್ನ ಸಾರ್ನ ಸಿಕ್ಕು ಬಂದಿದ್ದೀನಿ, ಇದು ಅನ್ನೋದೆಲ್ಲ ಒಂದು. ಬಟ್ ಟಕ್ಕರ್ ರ್ಯಾಲಿ ಗಾಡಿ ನೋಡಬೇಕಂದ್ರೆ ಅದೃಷ್ಟ ಇರಬೇಕು ಗುರು. ಆ ಅದೃಷ್ಟ ಸಿಕ್ತು ನಮಗೆ. ಲಿಟ್ರಲಿ ಅದನ್ನು ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ, ಅದಕ್ಕೆ ಬೆಲೆನೇ ಕಟ್ಟಬಾರ್ದು, ಅಷ್ಟು ದೊಡ್ಡ ಗಾಡಿ ಅದು. ಆ್ಯಂಡ್ ಚಾಂಪಿಯನ್ಶಿಪ್ ಗಾಡಿ 2025 ಟಕ್ಕರ್ ರ್ಯಾಲಿನಲ್ಲಿ. ಇಟ್ ವಾಸ್ ವೆರಿ 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 ಸ್ಪೆಷಲ್ ಡೇ ಟು ಮೀ. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಇಷ್ಟ ಆಯಿತು. ಇನ್ನೊಂದು ಖುಷಿಯಾಗಿರೋ ಮಾತು ಏನಂದರೆ, ಅವ್ರು ಲಾಸ್ಟಿಗೆ ಹೋಗ್ತಾ ನನಗೆ ಶೇಕ್ ಹ್ಯಾಂಡ್ ಕೊಟ್ಟೋದ್ರು ಗುರು. ನನಗಂತೂ ದಿನ ಆಯಿತು, ಇವತ್ತು ಒಳ್ಳೆಯ ದಿನ ಆಯಿತು, ತುಂಬ ಒಳ್ಳೆಯ ದಿನ.
ತುಂಬಾ ಹೇಳ್ಬಿಟ್ಟಿದ್ದೀನಿ. ಬಟ್ ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಲಾಸ್ಟಿಗೆ ಹೋಗ್ತಾ ಹೋಗಿ ಬರ್ತೀನಿ ಅಂತೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನ್ಕೊತೀನಿ. ಸಿಗೋಣ ನೆಕ್ಸ್ಟು ಸಾರ್ನ ಸಿಗೋಣ, ಮತ್ತು ಆದಮೇಲೆ ಡಿ ವಿ ಸಾರ್ನ ಒಂದು ಸಿಗಬೇಕು. ಅವರೊಬ್ಬರೇ ಎಲ್ಲಾದರೂ ಮೀಟಪ್ ಇಟ್ಟಿದ್ರೆ ಪಕ್ಕ ಈ ಸರಿ ಹೋಗ್ತೀನಿ. ಈ ಸರಿ ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೋ ನೋಡ್ತೀನಿ. ಎಷ್ಟೇ ಟೈಮ್ ಬಂದು ಅರೌಂಡ್ 2:20 ಆಗಿದೆ. ಓಯಬ್ಬೋ ಇನ್ನೂ ಊಟ ಮಾಡಿಲ್ಲ. ಇದೊಂದು ರೋಡ್ ಸರಿಗಿದ್ದಿದ್ರೆ ನಮ್ಮ ಕಡೆ HL ರೋಡು ಚೆನ್ನಾಗಿರ್ತಿತ್ತು. ಇದು ಏನಕ್ಕೂ ತುಂಬ ಅಂದರೆ ತುಂಬ ಪಾಟ್ ಇದ್ದಾವೆ. ಎಕ್ಸ್ಪ್ರೆಸ್ ಹಾಕ್ಕೊಂಬಂದರೆ ಅಷ್ಟು ಫೀಲ್ ಆಗೋಲ್ಲ, ಬಟ್ ಸ್ಕೂಟಿ ಅಲ್ವಾ ತುಂಬ ಫೀಲ್ ಆಗುತ್ತೆ. ಇವತ್ತು ಫಸ್ಟ್ ಡೇ, ಫಸ್ಟ್ ಟೈಮ್ ಒಂದು ಫೇಮಸ್ ಇನ್ಫ್ಲುಯೆನ್ಸರ್ನ ಮೀಟ್ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋದು ನಾನು ರಿಯಲೈಸ್ ಆದೆ. ನಾನು ಲೈವಾಗಿ ನೋಡಿದೆ, ಫಿಸಿಕಲಿ ನೋಡಿದೆ, ಲೈವಾಗಿ ನೋಡಿದೆ. ತುಂಬ ಅಂದರೆ ತುಂಬ ಖುಷಿ ಆಯ್ತು ರೀ. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳ್ಬಾರ್ದು, ಚೆನ್ನಾಗಿರಲ್ಲ, ಆಸರಾಗ್ಬಿಡುತ್ತೆ. ಹೌದು ನಜರ್ ಹೋ ಜಾತೆ. ಜಾಸ್ತಿ ಏನಿಲ್ಲ ಮಾತುಗಳು. ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಖುಷಿ ತುಂಬ ಖುಷಿ ಆಯಿತು. ಹೋಗ್ತಾ ಇದ್ದೀನಿ. ರೂಮಿನ ಅರೌಂಡ್ 5 ಕಿಲೋಮೀಟರ್ಸ್ ಇದೆ. ಬರೋ ದಿನಗಳಲ್ಲಿ ಹಿಂಗೆ ಒಳ್ಳೆ ಯೂಟ್ಯೂಬರ್ಸ್ ಇನ್ಫ್ಲುಯೆನ್ಸರ್ನ ಮೀಟ್ ಆಗೋದು ನೋಡೋಣ, ಟ್ರೈ ಮಾಡೋಣ. ನಾನು ಒಳ್ಳೆ ಕಂಟೆಂಟ್ ತರೋಕ್ಕೆ ಟ್ರೈ ಮಾಡ್ತೀನಿ. ನಾನಿರೋ ಕೆಲಸ ಇದರಲ್ಲಿ ಬ್ಯುಸಿ ಇರ್ತೀನಿ. ಅದಕ್ಕೆ ಕಾರಣ ಇದನ್ನು ವ್ಲಾಗ್ ಬರೋಕ್ಕಿಂತ ಸ್ವಲ್ಪ 2 ಡೇಸ್ ಲೇಟ್ ಆಗುತ್ತೆ. ಸಾರಿ, ಎಡಿಟ್ ಸ್ವಲ್ಪ ನಾನು ಸ್ಲೋನೇ ಮಾಡ್ತೀನಿ, ಬಟ್ ಎಡಿಟ್ ಮಾಡ್ತೀನಿ. ಅದಕ್ಕೆ ತುಂಬ ಚೆನ್ನಾಗಿತ್ತು ದಿನ ಮಾತ್ರ. ಜಾಸ್ತಿ ಆಯಿತು, ಜಾಸ್ತಿನೇ ಹೇಳ್ಬಿಟ್ಟಿದ್ದೀನಿ, ಚೆನ್ನಾಗಿರಲ್ಲ ಏನು, ನೋ ವರ್ಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಟ್ರಿಪಲ್ ರಶ್ ಅವರೇ. ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ದೀರಾ, ಚೆನ್ನಾಗಿ ಟ್ರೀಟ್ ಮಾಡಿದ್ದೀರಾ. ಏನೋ ಅಂದ್ಕೊಂಡಿದ್ದೆ ಹೋಗೋ ಟೈಮಲ್ಲಿ, ಬಟ್ ಹೋಗಿದ ಮೇಲೆ ಗೊತ್ತಾಯಿತು ಸಾರ್ ಎಷ್ಟು ಕೂಲ್ ಅಂತೇಳಿ. ಎಷ್ಟು ಕೂಲ್ ಅಂದರೆ ಅಷ್ಟು ಕೂಲ್ ಅವರು. ಅಯ್ಯೋ, ಅವ್ರ ಹತ್ರ ಎಷ್ಟು ಸರಿ ಸೆಲ್ಫಿ ಹಿಡ್ಕೊಂಡಿದ್ದೀನೋ ಏನಿಲ್ಲ, ಬಟ್ ಇರಬೇಕು, ಹಿಂಗೆ ಇರಬೇಕು ಇನ್ಫ್ಲುಯೆನ್ಸರ್. ನನಗನ್ಸಿದ ಮಟ್ಟಿಗೆ ಹಿಂಗೆ ಇರಬೇಕು, ಕೂಲಾಗಿರಬೇಕು. 0 ಆ್ಯಟಿಟ್ಯೂಡ್, 0% ಆ್ಯಟಿಟ್ಯೂಡ್, 0% ಈಗೋ ಥರನೇ ಹಿಂಗೆ ಮೇಂಟೈನ್ ಮಾಡ್ಕೊಂಡಿದ್ರೇ ಬೆಸ್ಟ್ ಅಂತೀನಿ. ತುಂಬ ಇಷ್ಟ ಆಯಿತು, ತುಂಬ ಕಲ್ತಿದ್ದೀನಿ ನಿಮ್ಮನ್ನ ಮೀಟಾಗಿ. ನಾನು ಇನ್ನು ಮುಂದೇನು ಹೀಗೆ ದೊಡ್ಡವ್ರನ್ನ ಸಿಗೋಕ್ಕೆ ಟ್ರೈ ಮಾಡ್ತೀನಿ, ಕಲಿತಾ ಇರ್ತೀನಿ. ನನಗೂ ಆದಷ್ಟು ಏನು ತಿಳುವಳಿಕೆ ಇರುತ್ತೋ ಅದು ಹೇಳ್ತಾ ಇರ್ತೀನಿ. ಲೆಟ್ಸ್ ಎಕ್ಸ್ಪ್ಲೋರ್ ದಿ ವರ್ಲ್ಡ್ ಅದು ಹೇಳ್ತಾ, ಹೆಲ್ಮೆಟ್ ಹಾಕ್ಕೊಳ್ಳಿ ಪ್ಲೀಸ್, ಸೇಫಾಗಿ ಓಡಿಸಿ. ಜಾಸ್ತಿ ಟ್ರಾಫಿಕಲ್ಲಿ ರಶ್ ಮಾಡಬೇಡಿ ಪ್ಲೀಸ್. ಯಾಕಂದರೆ ಒಂದು 2 ನಿಮಿಷ ಲೇಟ್ ಆಗ್ಬೋದು, ಮೇ ಬಿ 5 ನಿಮಿಷ ಲೇಟ್ ಆಗ್ಬೋದು. ಸುಮ್ಮನೆ ತೂರ್ಸ್ಕೊತ ಹೋದರೆ ಟ್ರಾಫಿಕಲ್ಲಿ ಹಿಂದೆ ಮುಂದೆ ಹೋಗೋರ್ಗೂ ಇರಿಟೇಷನ್. ನಿಮ್ಮಿಂದ ಇನ್ನೊಬ್ಬರು ಬಿದ್ದು ಸಾಯ್ಬೋದು. ಅದೂ ಆಗ್ಬಿಟ್ಟಿದೆ ನನಗೆ. ಇನ್ನೊಬ್ಬರಿಂದ ನಾವು ಬೀಳೋದು, ಇನ್ನೊಬ್ಬರು ಬಂದು ಸೈಡಿಗೆ ಹ್ಯಾಂಡಲಿಂಗ್ ತೆಗೆಸಿ ಟ್ರಾಫಿಕಲ್ಲಿ ನಮ್ಮನ್ನ ಕಾರ್ ಕೆಳಗೆ ಬೀಳ್ಸೋದು ಆಗಿದೆ. ಅದರ ಕಾರಣ ಸೇಫಾಗಿ ರೈಡ್ ಮಾಡಿ. 5 ನಿಮಿಷ ಲೇಟ್ ಆದರೂ ಏನು ಇಶ್ಯೂ ಇಲ್ಲ, ಆರಾಮಾಗಿ ಹೋಗಿ ಪ್ಲೀಸ್. ಗೇರ್ಸ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಶೂ ಹಾಕ್ಕೊಳ್ಳಿ. ರೈಡ್ ಸೇಫ್, ಬಿ ಸೇಫ್. ಥ್ಯಾಂಕ್ ಯು ಆಲ್. ಲಾಸ್ಟ್, ಆ ಫೆರಾರಿ ಹೆಲ್ಮೆಟ್ ಮಾತ್ರ ಹಾಕ್ಕೋಬೇಡಿ ಗೈಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್. ಬಾಯ್ ಟಾಟಾ. ಫೆರಾರಿ ಇದೆ, ಈ ಹೆಲ್ಮೆಟ್ ಮಾತ್ರ ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಅದರಲ್ಲಿ ಏನಿಲ್ಲ, ಅದ್ರ ಬಗ್ಗೆನೂ ಒಂದು ಸತಿ ಪ್ರಾಪರ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಏನಿದೆ ಅಂತ ಹಾಕ್ಕೊತೀರಾ ಅನ್ನೋದಕ್ಕೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಹಾಕ್ಕೊಂಡಿಲ್ದಂಗೆ, ನನಗೆ ಗೊತ್ತಿರೋರು ಹಾಕ್ಕೊಂಡಿಲ್ದಂಗೆ ಇರೋಕ್ಕೆ ಟ್ರೈ ಮಾಡ್ತೀನಿ, ಹೇಳ್ತೀನಿ, ತಿಳಿಸ್ತೀನಿ. ಅದರಲ್ಲಿ ಏನಿಲ್ಲ, ಆ ಹೆಲ್ಮೆಟ್ ವೇಸ್ಟ್ ಅಂತೇಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಸಿಗೋಣ ಮುಂದೊಂದು ವೀಡಿಯೋದಲ್ಲಿ. ಬಾಯ್, ಸಿ ಯು, ಟಾಟಾ.